ಸೋಮನಹಳ್ಳಿಯತ್ತ ಹೊರಟ ಕೃಷ್ಣ ಅವರ ಪಾರ್ಥಿವ ಶರೀರ ಎಸ್.ಎಂ. ಕೃಷ್ಣ 92 ವರ್ಷ ಪ್ರಾಯ 1932 ಅವರ ಜನನ. ಸೋಮನಹಳ್ಳಿಯತ್ತ ಹೊರಟ ಕೃಷ್ಣ ಅವರ ಪಾರ್ಥಿವ ಶರೀರ ಅಲ್ಲಿ ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆ ತನಕ ಅಲ್ಲಿಯ ಹುಟ್ಟೂರಲ್ಲಿ ಪ್ರತಿಯೊಬ್ಬರಿಗೂ ಪಾರ್ಥಿವ ಶರೀರವಾದ ಅಂತಿಮ ದರ್ಶನ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ಸೋಮನಹಳ್ಳಿಯಲ್ಲಿರುವಂಥ ಅವರ ಹಿರಿಕರ ನಿವಾಸ ಅದೀಗ ಕಾಫಿ ಡೇ ಆಗಿ ಬದಲಾಗಿದೆ. ಅಲ್ಲೇ ಅವರು ಸಮಾಧಿಯಾಗಲಿದ್ದಾರೆ. ಅಂದರೆ ಒಕ್ಕಲಿಗ ಸಂಪ್ರದಾಯದಲ್ಲಿ ಚಿತೆಗೆ ಅಗ್ನಿಸ್ಪರ್ಶ ಮಾಡಲಾಗುತ್ತೆ. ಕೆಲವರು ಕೇಳ್ತಾ ಇದ್ರು ಹೇಗೆ ಹೂಳೋದಾ ಏನು ಅಂತೇಳಿ. ಇಲ್ಲ, ಲಿಂಗಾಯತ ಸಮುದಾಯದಲ್ಲಿ ಹೂಳುವಂಥದ್ದಿರುತ್ತೆ. ಇದರಲ್ಲಿ ಚಿತೆಗೆ ಅಗ್ನಿಸ್ಪರ್ಶ ಮಾಡ್ತಾರೆ. ಬಹುಶಃ ಒಂದು ಎಕ್ಸ್ಪೆಕ್ಟೇಷನ್ ಅಂದರೆ ಸಾಧಾರಣವಾಗಿ ಗಂಡು ಮಕ್ಕಳು ಚಿತೆಗೆ ಅಗ್ನಿಸ್ಪರ್ಶ ಕೊಡ್ತಾರೆ. ಇಲ್ಲಿ ಯಾರು ಅಂತ ಒಂದು ನಿರೀಕ್ಷೆ ಇದೆ. ಇಬ್ಬರು ಕೂಡ ಹೆಣ್ಣು ಮಕ್ಕಳಾಗಿರೋ ಕಾರಣಕ್ಕಾಗಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅದರ ಸಂಪೂರ್ಣ ನೇತೃತ್ವವನ್ನು ಕೂಡ ವಹಿಸಿದ್ದಾರೆ. ನೋಡಿ, ಅವರು BJP ಆಗಿರ್ಬೋದು ಈಗ, ಆದರೆ ನಾನು ನಿನ್ನೆಯಿಂದ ಹೇಳ್ತಾ ಇದ್ದೆ, ಅದರ ಆತ್ಮ ಕಾಂಗ್ರೆಸ್ಸೇ. ಕೊನೆಗಳಿಗೆಯಲ್ಲಿ ಒಂದು ಮಾತು ಗೊತ್ತಿಲ್ಲ, ಬೇರೆ ಬೇರೆ ಕಾರಣಗಳು ಹೇಳ್ತಾರೆ. ಒಂದು ಮಾತು ಕೊನೆಯಲ್ಲಿ ಸೋನಿಯಾ ಗಾಂಧಿ ಅವರು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತೀರಿ, ರೆಡಿಯಾಗಿರಿ ಅಂತ ಹೇಳಿದ್ರಂತೆ. ಆದರೆ ಕೃಷ್ಣ ಬೈರೇಗೌಡರು ಕೊನೆಗಳಿಗೆಯಲ್ಲಿ ರಾಜೀವ್ ಗೌಡರ ಹೆಸರನ್ನು ಸೂಚಿಸಿದ ಕಾರಣಕ್ಕಾಗಿ ಕೋಪಗೊಂಡರು, ಪಕ್ಷ ಬಿಟ್ಟರು ಅಂತೇಳಿ ಒಂದು ಮಾತು ಕೂಡ ಇದೆ. ನಿರ್ಮಲಾನಂದ ಸ್ವಾಮೀಜಿಗಳು ಈ ಹಿಂದೆ, ಇದು ಒಂದು 15 ನಿಮಿಷದ ಹಿಂದೆ ಅಂತಿಮ ದರ್ಶನಕ್ಕೆ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ಹೊರಟಿದೆ ಪಾರ್ಥಿವ ಶರೀರ ಸೋಮನಹಳ್ಳಿಯತ್ತ. ಫ್ಯಾಂಟಾಸ್ಟಿಕ್ ಜರ್ನಿ ಅಂತ ಅದ್ಭುತವಾದಂಥ ಒಂದು ಪೂರ್ಣ ಪ್ರಮಾಣದ ಜೀವನ. 62 ವರ್ಷಗಳ ಕಾಲ, ಒಂದು 60 ವರ್ಷಗಳ ಕಾಲ ಸಕ್ರಿಯ ರಾಜಕೀಯ ಜೀವನ. 1962ರಿಂದ 2022 ಹತ್ರ ಅಂತಂದರೆ ನಿಮಗೆ 60 ವರ್ಷ. ತೊಂಬತ್ತ 2 ವರ್ಷ ವಯಸ್ಸು. ದೇವೇಗೌಡರಿಗಿಂತಲೂ 6 ತಿಂಗಳು ಹಿರಿಯರು ನನ್ನ ಪ್ರಕಾರ. ಯಾವುದೇ ವಿವಾದಗಳನ್ನು ಮಾಡಿಕೊಳ್ಳದೆ ಇತ್ತು. ಒಂದು ಸಣ್ಣ ಭಿನ್ನ ಮತ, ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದರೂ ಅನ್ನೋ ಕಾರಣಕ್ಕಾಗಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನರಸಿಂಹರಾವ್ ಅವರ ವಿರುದ್ಧ ಸಣ್ಣ ಒಂದು ಬೇಸರ ಇತ್ತು. ಆಡಳಿತವನ್ನು ನೀಡಿ ಮುಖ್ಯಮಂತ್ರಿಗಳಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಎಸ್.ಎಂ. ಕೃಷ್ಣಾಜಿಯವರು ದೇಹವನ್ನು ಬಿಟ್ಟಿರ್ತಕ್ಕಂಥ ಈಗಳಿಗೆ ನಾಡಿಗೆ ಬಹು ಸಂಕಟದ ಮತ್ತು ಸಂತಾಪದ ಸಮಯ. ಇಂತಹ ಒಂದು ಹೊತ್ತಿನಲ್ಲಿ ಎಸ್.ಎಂ. ಕೃಷ್ಣಾಜಿಯವರು ಮಾಡಿರ್ತಕ್ಕಂಥ ಸೇವೆಯನ್ನು ಆಧುನಿಕ ಯುವ ರಾಜಕಾರಣಿಗಳು ಮತ್ತು ವಿವಿಧ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥದ್ದು. ಅಂತಹ ಒಂದು ಘನವೆತ್ತ ಎಸ್.ಎಂ. ಕೃಷ್ಣಾಜಿಯವರ ಆದರ್ಶಗಳನ್ನು ರೂಢಿಸಿಕೊಂಡು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಎಸ್.ಎಂ. ಕೃಷ್ಣಾಜಿಯವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇವೆ. ಶ್ರೀಮಠದ ಸದ್ಭಕ್ತರಾಗಿದ್ದಂಥವರು ಪೂಜ್ಯಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರು ಕೈಗೊಳ್ತಾ ಇದ್ದಂಥ ಜನಪರವಾದ ಎಲ್ಲ ಕಾರ್ಯಗಳಿಗೂ ಕೂಡ ಬೆಂಬಲವಾಗಿ ನಿಂತಂತಹವರು. ವೃಕ್ಷಾರೋಹಣ ಕಾರ್ಯಕ್ರಮ, 5 ಕೋಟಿ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಬೇರೆ ಇನ್ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ನಿಂತು ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜ್ ಆಗ್ತಾ ಇರ್ತಕ್ಕ ಸೋಮನಹಳ್ಳಿಯತ್ತ ಹೊರಟ ಕೃಷ್ಣ ಅವರ ಪಾರ್ಥಿವ ಶರೀರ ಎಸ್.ಎಂ. ಕೃಷ್ಣ 92 ವರ್ಷ ಪ್ರಾಯ 1932 ಅವರ ಜನನ. ಸೋಮನಹಳ್ಳಿಯತ್ತ ಹೊರಟ ಕೃಷ್ಣ ಅವರ ಪಾರ್ಥಿವ ಶರೀರ ಅಲ್ಲಿ ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆ ತನಕ ಅಲ್ಲಿಯ ಹುಟ್ಟೂರಲ್ಲಿ ಪ್ರತಿಯೊಬ್ಬರಿಗೂ ಪಾರ್ಥಿವ ಶರೀರವಾದ ಅಂತಿಮ ದರ್ಶನ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ಸೋಮನಹಳ್ಳಿಯಲ್ಲಿರುವಂಥ ಅವರ ಹಿರಿಕರ ನಿವಾಸ ಅದೀಗ ಕಾಫಿ ಡೇ ಆಗಿ ಬದಲಾಗಿದೆ. ಅಲ್ಲೇ ಅವರು ಸಮಾಧಿಯಾಗಲಿದ್ದಾರೆ. ಅಂದರೆ ಒಕ್ಕಲಿಗ ಸಂಪ್ರದಾಯದಲ್ಲಿ ಚಿತೆಗೆ ಅಗ್ನಿಸ್ಪರ್ಶ ಮಾಡಲಾಗುತ್ತೆ. ಕೆಲವರು ಕೇಳ್ತಾ ಇದ್ರು ಹೇಗೆ ಹೂಳೋದಾ ಏನು ಅಂತೇಳಿ. ಇಲ್ಲ, ಲಿಂಗಾಯತ ಸಮುದಾಯದಲ್ಲಿ ಹೂಳುವಂಥದ್ದಿರುತ್ತೆ. ಇದರಲ್ಲಿ ಚಿತೆಗೆ ಅಗ್ನಿಸ್ಪರ್ಶ ಮಾಡ್ತಾರೆ.
ಬಹುಶಃ ಒಂದು ಎಕ್ಸ್ಪೆಕ್ಟೇಷನ್ ಅಂದರೆ ಸಾಧಾರಣವಾಗಿ ಗಂಡು ಮಕ್ಕಳು ಚಿತೆಗೆ ಅಗ್ನಿಸ್ಪರ್ಶ ಕೊಡ್ತಾರೆ, ಇಲ್ಲಿ ಯಾರು ಅಂತ ಒಂದು ನಿರೀಕ್ಷೆ ಇದೆ. ಇಬ್ಬರು ಕೂಡ ಹೆಣ್ಣು ಮಕ್ಕಳಾಗಿರೋ ಕಾರಣಕ್ಕಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅದರ ಸಂಪೂರ್ಣ ನೇತೃತ್ವವನ್ನು ಕೂಡ ವಹಿಸಿದ್ದಾರೆ. ನೋಡಿ, ಅವರು BJP ಆಗಿರ್ಬೋದು ಈಗ, ಆದರೆ ನಾನು ನಿನ್ನೆಯಿಂದ ಹೇಳ್ತಾ ಇದ್ದೆ, ಅದರ ಆತ್ಮ ಕಾಂಗ್ರೆಸ್ಸೇ. ಕೊನೆಗಳಿಗೆಯಲ್ಲಿ ಒಂದು ಮಾತು ಗೊತ್ತಿಲ್ಲ, ಬೇರೆ ಬೇರೆ ಕಾರಣಗಳು ಹೇಳ್ತಾರೆ. ಒಂದು ಮಾತು ಕೊನೆಯಲ್ಲಿ ಸೋನಿಯಾ ಗಾಂಧಿ ಅವರು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತೀರಿ, ರೆಡಿಯಾಗಿರಿ ಅಂತ ಹೇಳಿದ್ರಂತೆ. ಆದರೆ ಕೃಷ್ಣ ಬೈರೇಗೌಡರು ಕೊನೆಗಳಿಗೆಯಲ್ಲಿ ರಾಜೀವ್ ಗೌಡರ ಹೆಸರನ್ನು ಸೂಚಿಸಿದ ಕಾರಣಕ್ಕಾಗಿ ಕೋಪಗೊಂಡರು, ಪಕ್ಷ ಬಿಟ್ಟರು ಅಂತೇಳಿ ಒಂದು ಮಾತು ಕೂಡ ಇದೆ. ನಿರ್ಮಲಾನಂದ ಸ್ವಾಮೀಜಿಗಳು ಈ ಹಿಂದೆ, ಇದು ಒಂದು 15 ನಿಮಿಷದ ಹಿಂದೆ ಅಂತಿಮ ದರ್ಶನಕ್ಕೆ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ಹೊರಟಿದೆ ಪಾರ್ಥಿವ ಶರೀರ ಸೋಮನಹಳ್ಳಿಯತ್ತ. ಫ್ಯಾಂಟಾಸ್ಟಿಕ್ ಜರ್ನಿ ಅಂತ ಅದ್ಭುತವಾದಂಥ ಒಂದು ಪೂರ್ಣ ಪ್ರಮಾಣದ ಜೀವನ. 60-62 ವರ್ಷಗಳ ಕಾಲ, ಒಂದು 60 ವರ್ಷಗಳ ಕಾಲ ಸಕ್ರಿಯ ರಾಜಕೀಯ ಜೀವನ. 1962ರಿಂದ 2022 ಹತ್ರ ಅಂತಂದರೆ ನಿಮಗೆ 60 ವರ್ಷ. ತೊಂಬತ್ತ 2 ವರ್ಷ ವಯಸ್ಸು. ದೇವೇಗೌಡರಿಗಿಂತಲೂ 6 ತಿಂಗಳು ಹಿರಿಯರು ನನ್ನ ಪ್ರಕಾರ. ಯಾವುದೇ ವಿವಾದಗಳನ್ನು ಮಾಡಿಕೊಳ್ಳದೆ ಇತ್ತು. ಒಂದು ಸಣ್ಣ ಭಿನ್ನ ಮತ, ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದರೂ ಅನ್ನೋ ಕಾರಣಕ್ಕಾಗಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನರಸಿಂಹರಾವ್ ಅವರ ವಿರುದ್ಧ ಸಣ್ಣ ಒಂದು ಬೇಸರ ಇತ್ತು. ಆಡಳಿತವನ್ನು ನೀಡಿ ಮುಖ್ಯಮಂತ್ರಿಗಳಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ SM ಕೃಷ್ಣಾಜಿಯವರು ದೇಹವನ್ನು ಬಿಟ್ಟಿರ್ತಕ್ಕಂಥ ಈಗಳಿಗೆ ನಾಡಿಗೆ ಬಹು ಸಂಕಟದ ಮತ್ತು ಸಂತಾಪದ ಸಮಯ. ಇಂತಹ ಒಂದು ಹೊತ್ತಿನಲ್ಲಿ SM ಕೃಷ್ಣಾಜಿಯವರು ಮಾಡಿರ್ತಕ್ಕಂಥ ಸೇವೆಯನ್ನು ಆಧುನಿಕ ಯುವ ರಾಜಕಾರಣಿಗಳು ಮತ್ತು ವಿವಿಧ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥದ್ದು. ಅಂತಹ ಒಂದು ಘನವೆತ್ತ SM ಕೃಷ್ಣಾಜಿಯವರ ಆದರ್ಶಗಳನ್ನು ರೂಢಿಸಿಕೊಂಡು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿದೆ. SM ಕೃಷ್ಣಾಜಿಯವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇವೆ. ಶ್ರೀಮಠದ ಸದ್ಭಕ್ತರಾಗಿದ್ದಂಥವರು ಪೂಜ್ಯಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರು ಕೈಗೊಳ್ತಾ ಇದ್ದಂಥ ಜನಪರವಾದ ಎಲ್ಲ ಕಾರ್ಯಗಳಿಗೂ ಕೂಡ ಬೆಂಬಲವಾಗಿ ನಿಂತಂತಹವರು. ವೃಕ್ಷಾರೋಹಣ ಕಾರ್ಯಕ್ರಮ, 5 ಕೋಟಿ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಬೇರೆ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ನಿಂತು ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜ್